ಚ ನೇರ ಮಾರುಕಟ್ಟೆಯ ಪ್ರತಿನಿಧಿ ಮತ್ತು ವ್ಯಕ್ತಿ ವಿಕಾಸನ ತರಬೇತಿಗಾರ. ಇವತ್ತು ವಿದ್ಯಾರ್ಥಿಗಾಗಿ ಈ ವಿಷಯದ ಮುಂದುವರಿದ ಭಾಗವನ್ನು ನೋಡೋಣ. ಬಹಳ ಮುಖ್ಯವಾದ ಇನ್ನೊಂದು ವಿಚಾರ ಹೇಳುತ್ತೇನೆ ಕೇಳು. ನೀನು ನಿನ್ನ ತರಗತಿಯಲ್ಲಿ ಮುಂದಿನ ಬೆಂಚಿನಲ್ಲಿ ಕುಳಿತುಕೋ ಮತ್ತು ನಿನ್ನ ಕಣ್ಣು ಕಿವಿಗಳೆರಡನ್ನೂ ಅಧ್ಯಾಪಕರಲ್ಲೇ ನೆಟ್ಟು ಅವರು ಹೇಳುವುದನ್ನು ಗಮನವಿಟ್ಟು ಆಲಿಸು. ಆಗ ಅಧ್ಯಾಪಕರಿಗೂ ನಿನ್ನ ಶ್ರದ್ಧೆಯನ್ನು ಕಂಡು ನಿನ್ನ ಮೇಲೆ ಪ್ರೀತಿ ವಿಶ್ವಾಸ ಹುಟ್ಟುತ್ತದೆ. ತಮ್ಮ ಪ್ರೀತಿ ವಿಶ್ವಾಸಕ್ಕೆ ಪಾತ್ರನಾದ ನಿನ್ನ ಮೇಲೆ ಅವರು ವಿಶೇಷ ಗಮನ ಹರಿಸುತ್ತಾರೆ. ಹಾಗೆಯೇ ಇತರ ಅಧ್ಯಾಪಕರ ವಿಷಯದಲ್ಲಿ ತುಂಬ ವಿನಯ ವಿನ್ಯಾಸದಿಂದ ನಡೆದುಕೋ. ಅಧ್ಯಾಪಕರ ಬಗ್ಗೆ ಇತರ ಹುಡುಗರು ಏನೇ ಟೀಕೆ ಮಾಡಿದರೂ ನೀನು ಅದರಿಂದ ಪ್ರಭಾವಿತನಾಗಿ ನಿನ್ನ ಮನಸ್ಸನ್ನು ಕೆಡಿಸಿಕೊಳ್ಳಬೇಡ. ನೀನು ಭಕ್ತಿ ಗೌರವಗಳಿಂದ ನಡೆದುಕೊಂಡದ್ದೇ ಆದರೆ ಎಂಥ ಬಿರುಸಿನ ಅಧ್ಯಾಪಕರು ನಿನ್ನ ವಿಷಯದಲ್ಲಿ ಮೃದುವಾಗುತ್ತಾರೆ. ಕೆಲವು ವಿದ್ಯಾರ್ಥಿಗಳು ಕೇಳುವುದುಂಟು, ಕೆಲವು ಅಧ್ಯಾಪಕರ ವೈಯಕ್ತಿಕ ಜೀವನವನ್ನು ಕಂಡರೆ ಅವರನ್ನು ಗೌರವದಿಂದ ಕಾಣಬೇಕೆಂದೆನಿಸುವುದೇ ಇಲ್ಲವಲ್ಲ ಎಂದು. ಆದರೆ ನಾನು ಒಂದು ಮಾತನ್ನು ಹೇಳುತ್ತೇನೆ ಕೇಳು. ನೀನು ಅಂಥ ಅಧ್ಯಾಪಕರ ವೈಯಕ್ತಿಕ ಜೀವನವನ್ನು ನೋಡುವ ಗೊಡವೆಗೆ ಹೋಗದೇ ಬೇಡ. ಅಲ್ಲದೆ ಇತರ ಹುಡುಗರು ಆ ಸಂಬಂಧವಾಗಿ ಹೇಳುವುದನ್ನು ಕೇಳಲು ಬೇಡ. ನೀನು ಮಾತ್ರ ಪ್ರತಿಯೊಬ್ಬ ಅಧ್ಯಾಪಕರ ಹೃದಯದಲ್ಲೂ ಆ ಸಚ್ಚಿದಾನಂದ ಗುರುವೇ ಇದ್ದಾನೆ ಎಂಬ ಭಾವದಿಂದ ಅವರನ್ನು ಗೌರವದಿಂದ ಕಾಣು. ನಿನಗೆ ಇದು ಕಷ್ಟವೆನಿಸಿದರೂ ವಿವೇಕಿಗಳ ಮಾತಿನ ಮೇಲೆ ವಿಶ್ವಾಸವಿಟ್ಟು ಹಾಗೆ ಮಾಡು. ಇದರಿಂದ ನಿನಗೆ ದೊರೆಯುವ ಪ್ರಯೋಜನ ಅದೆಷ್ಟು ಅಪಾರ ಎಂಬುದನ್ನು ಮುಂದೆ ನೀನೇ ನೋಡುವೆ. ಫ್ರೆಂಡ್ಸ್, ಇನ್ನೂ ಹೆಚ್ಚು ವ್ಯಕ್ತಿತ್ವ ವಿಕಾಸನ ತರಬೇತಿಗಾಗಿ www.sunnaturalclass.com ಲಾಗ್ ಆನ್ ಮಾಡಿ. ವಂದನೆಗಳೊಂದಿಗೆ ಎ.ಟಿ. ನಾಗರಾಜ.